ಹಾಯ್ ಗಾಯ್ಸ್, ನಾನು ನಿಮ್ಮ ಖುಷಿ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆನೇ ರೂಪಿಗೆ ಬಾಯ್ ಹೇಳ್ತಾ ಎಲ್ಲರೂ ಕಾರ್ ಹತ್ತುತ್ತಾ ಎಲ್ಲಿಗೆ ಹೋಗ್ತಿದ್ದಾರೆ ಇವರು ಅಂತ ಅಂದ್ಕೊಳ್ತಿದ್ದೀರಾ? ನಿನ್ನೆ ಮನೆಯವರೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಇವತ್ತು ಬೆಳಗ್ಗೆ ಬೇಗ ರೆಡಿಯಾಗಿ ನಾವು ಹೊರಟಿದ್ದೆ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ. ನಾವು ಆನ್ ದ ವೇ ನನ್ನ ತಮ್ಮ ಮನನ್ನ ಪಿಕ್ ಮಾಡಬೇಕಿತ್ತು. ಸೊ ಕೆಂಗೇರಿಗೆ ಹೋಗಿ ನಾವು ಅವನ್ನ ಕರ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಲೈಫ್ ಈಗೀಗ ಬ್ಯುಸಿ ಆಗ್ತಿದೆ, ಆದರೆ ಫ್ಯಾಮಿಲಿ ಟೈಮ್ ಅಂದರೆ ಅದೃಷ್ಟ ಅಲ್ವಾ? ಗಾಡಿ ಬೋರ್ಡ್ ಇದೇನೋ ಬಾಡಿ ಗಾರ್ಡ್ ಮತ್ತು ನಾವು ರಾಮನಗರ ರೀಚ್ ಆಗಿದ್ವಿ. ರಾಮನಗರಕ್ಕೆ ಹೋಗಿ ನಾವಲ್ಲಿ ದೇವಸ್ಥಾನಕ್ಕೆ ಬೇಕಾಗಿರೋ ಹೂವು, ಹಣ್ಣು, ಪೂಜೆ ಸಾಮಾನೆಲ್ಲ ತೊಗೊಂಡು ನಾವು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮಳೆಗಾಲದ ವೆದರ್ ಆಗಿರೋದ್ರಿಂದ ರೋಡ್ ತುಂಬ ಪೀಸ್ ಆಗಿತ್ತು ಆ್ಯಂಡ್ ಜರ್ನಿ ತುಂಬ ಕೂಲ್ ಆಗಿತ್ತು. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನಾವು ಹೋಗಿದ್ದು ಫಸ್ಟ್ ಶ್ರೀ ರೇಣುಕಾಂಬ ಅಮ್ಮನವರ ದೇವಸ್ಥಾನಕ್ಕೆ. ಅಮ್ಮ ನೋಡೋಕೆ ತುಂಬ ಸುಂದರವಾಗಿದ್ದರು. ಅಮ್ಮನ ದರ್ಶನ ತಗೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅಲ್ಲಿಂದ ನಾವು ಹೋಗಿದ್ದು ನೆಕ್ಸ್ಟ್ ಶ್ರೀ ಭೀಮೇಶ್ವರ ಟೆಂಪಲ್ಗೆ. ಅಲ್ಲಿ ಸುಮಾರು 4-5 ದೇವಸ್ಥಾನಗಳಿದೆ. ಶ್ರೀ ರೇಣುಕಾಚಾರ್ಯರ ಸನ್ನಿಧಿ, ಶಿವ ಟೆಂಪಲ್ಲು, ಹಾಗೆ ಪಾರ್ವತಿ ದೇವಸ್ಥಾನ ಇಲ್ಲೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ನಮ್ಮ ಬೆಟ್ಟ ಹತ್ತೋದನ್ನು ಶುರು ಮಾಡಿದ್ವಿ. ಬೆಟ್ಟ ಹತ್ತೋದು ನಾವು ಅಂದ್ಕೊಂಡಷ್ಟು ಈಸಿ ಆಗಿರಲಿಲ್ಲ ಆ್ಯಂಡ್ ಆ ಬಂಡೆಯಿಂದ ಮಾಡಿದ ಮೆಟ್ಲುಗಳು ಹತ್ತೋದು ಅಷ್ಟೊಂದು ಸುಲಭದ ಮಾತಲ್ಲ. ಆ್ಯಂಡ್ ಹಾಗೋ ಈಗೋ ಶಿವ ಅಂತ ನಾವು ಬೆಟ್ಟ ಟಾಪ್ ರೀಚ್ ಆಗಿದ್ವಿ. ಅಲ್ಲಿಗೆ ರೀಚ್ ಆಗೋಷ್ಟಲ್ಲ ಆಲ್ರೆಡಿ ಸುಸ್ತಾಗಿತ್ತು ನಮಗೆ. ಸೊ ರೆಸ್ಟ್ ಬೇಕಲ್ವಾ ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಎಲ್ಲರೂ ಕಾಲು ನೋವು ಅಂತಿದ್ರೆ ನನ್ನ ತಂಗಿ ಮಾತ್ರ ಫೋಟೋಶೂಟ್ ಮಾಡೋದ್ರಲ್ಲಿ ಬಿಸಿ ಆಗೋಗಿದ್ಲು. ಬೆಟ್ಟ ಹತ್ತು ಇಳಿದು ಕೊನೆಗೆ ನಾವು ರೀಚ್ ಆಗಿದ್ದು ಶ್ರೀ ರೇವಣಸಿದ್ದೇಶ್ವರ ಸನ್ನಿಧಿಯನ್ನು. ಆ ತಂದೆನ ನೋಡ್ತಿದ್ದಂಗೆ ಏನೋ ಸಮಾಧಾನ. ಸಕಲವೂ ನೀನೇ, ಸರ್ವವೂ ನೀನೇ, ಎಲ್ಲವೂ ನಿನ್ನ ಆಟದಂತೆ ಎಂದು ಭಕ್ತಿಯಿಂದ ದೇವರ ಆಶೀರ್ವಾದನ ಪಡೆದು ನಾವಲ್ಲಿಂದ ಹೊರಟ್ವಿ. ಸುತ್ತ ಬೆಟ್ಟ, ಗುಡ್ಡ, ಕೆರೆ, ನೀರು, ಈ ಪ್ರಕೃತಿ ಸುಂದರ, ಅತ್ಯಂತ ಮನೋಹರ. ಬೆಟ್ಟ ಹತ್ತಿಳಿದು ಸುಸ್ತಾಗಿದ್ದು ನಾವು ಅಲ್ಲೇ ಪ್ರಸಾದ ತಿಂದ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಈ ಜರ್ನಿ. ಇದು ಕೇವಲ 50 ಕಿಲೋಮೀಟರ್ಸ್ ಅಷ್ಟೇ ಇರೋದು ಬೆಂಗಳೂರಿಂದ. ನೀವೇನಾದರೂ ನಮ್ಮ ಥರ ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡೋದಕ್ಕೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತಾ ನಾನು ನಿಮ್ಮ ಖುಷಿ ಮತ್ತೆ ಸಿಗುವ.